ಹೆಣ್ಣು ಹಡೆಯಲು ಬ್ಯಾಡ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ರಮ್ಯಾ ಅವರು. ಸಿಟ್ಟಾಗಿ ಶಿವನ ಬೈಬ್ಯಾಡ. ಹೆಣ್ಣು ಹಡೆಯಲು ಬ್ಯಾಡ ಎರವರಿಗೆ ಕೊಡಬ್ಯಾಡ. ಹೆಣ್ಣೋಗುವಾಗ ಅಳಬ್ಯಾಡ. ಹೆಣ್ಣೋಗುವಾಗ ಅಳಬ್ಯಾಡ ಹಡೆದವ್ವ ಸಿಟ್ಟಾಗಿ ಶಿವನ ಬೈಬ್ಯಾಡ. ಬ್ಯಾಸಾಗಿ ದಿವಸಕ ಬೇವಿನ ಮರ ತಂಪು ಭೀಮಾರತಿ ಎಂಬ ಹೋಳಿ ತಂಪು. ಭೀಮಾರತಿ ಎಂಬ ಹೋಳಿ ತಂಪು ಹಡದವ್ವ ನೀ ತಂಪು ನನ್ನ ಮನದಾಗೆ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದ್ದಾರೆ. ಮಣ್ಣಿನ ಮ್ಯಾಲೊಂದು ಮರವಾಗಿ. ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೇರಳಾಗಿ. ಕಾಶಿಗೆ ಹೋಗಕ್ಕೆ ಎಸೊಂದು ದಿನ ಬೇಕು. ತಾಸೊತ್ತಿನ ಹಾದಿ ತವರೂರು. ತಾಸೊತ್ತಿನ ಹಾದಿ ತವರೂರು. ಮನೆಯಾಗೆ ಕಾದು ಕುಂತಾಳೆ ಹಡೆದವ್ವ. ಜಗಕ್ಕೆಲ್ಲ ಅವಳೆ ಪರದೈವ. ಕಾದು ಕುಂತಾಳೆ ಹಡೆದವ್ವ. ಜಗಕ್ಕೆಲ್ಲ ಅವಳೆ ಪರದೈವ. ರಮ್ಯಾ, ಯಾಕೆ ಬೇಜಾರಲ್ಲಿದ್ದೀರಿ? ಬ್ಯಾಡ ಹೆಣ್ಣೋ
ನನ್ನಮ್ಮ ನಾನು ಈ ಜಾಗದಲ್ಲಿ ನಿಲ್ಲಬೇಕು ಅಂತ ತುಂಬ ಆಸೆ ಪಟ್ಟಿದ್ಲು. ಆ ಆಸೆನ ಇವತ್ತು ನಾನು ಈಡೇರಿಸಿದ್ದೀನಿ. ನನ್ನಮ್ಮ ನನ್ನನ್ನು ಹೆತ್ತಿದ್ದಕ್ಕೆ ನಾನು ಇಲ್ಲಿಂದ ನನ್ನ ಅಮ್ಮನಿಗೆ ದೊಡ್ಡ ನಮಸ್ಕಾರನ. ಎಷ್ಟೊಂದು ಅರ್ಥಪೂರ್ಣವಾದಂಥ ಹಾಡು. ಒಂದು ಕಾಲದಲ್ಲಿ ಹಾಗೇ ಇತ್ತು, ಹೆಣ್ಣಾಗಿ ಹುಟ್ಟೋದಕ್ಕಿಂತ ಮಣ್ಣಾಗಿ ಹುಟ್ಟಿದ್ರೆ ಅದ್ರ ಮೇಲೆ ಮರ ಆದರೂ ಬೆಳೆಯುತ್ತೆ ಅಂತ. ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಆಗ್ತಿತ್ತು ಆಗ ಅಂತ. ಅರ್ಚನಾ ಮ್ಯಾಮ್, ಈ ಎಲ್ಲ ಭಾವನೆಗಳು ಅದ್ರದ್ದೆಲ್ಲ ಬಗ್ಗೆ ಹಳೆದನ್ನೆಲ್ಲ ಆ ಕಾಲದ್ದೆಲ್ಲ ನೆನೆಸ್ಕೊಂಡು ಮಾತಾಡ್ತಾ ಹೋದರೆ ಅದು ದಿನಗಳೇ ಬೇಕು, ಎಂಡೇ ಇಲ್ಲ ಅದಕ್ಕೆ. ಒಳ್ಳೆ ಭಾವನೆ ಇರೋವಂಥ, ಒಳ್ಳೆ ಸಾಹಿತ್ಯ ಇರೋವಂಥ ಸುಂದರವಾದ ಹಾಡನ್ನು ಹಾಡಿದ್ಯಮ್ಮ. ನಿಮ್ಮ ಧ್ವನಿಯಲ್ಲಿ ಒಂದು ಆ ಥ್ರೋ ಇದೆಯಲ್ಲ, ಆ ಥ್ರೋ ಮಾಡಿ ಎಲ್ಲಿ ಶ್ರುತಿಯಿಂದ ಡಿವಿಯೇಟ್ ಆಗ್ತಿರೋ ಅಂತ ನನಗೊಂದು ಸಣ್ಣ ಭಯ ಇತ್ತು. ಯಾಕಂದರೆ ನೀವು ಹಳೆಯ ಹಾಡುಗಳೆಲ್ಲ ಹಾಡಿದ್ದು ಎಲ್ಲ ಸ್ವಲ್ಪ ಜೋಶಲ್ಲಿರೋವಂಥ, ಜೋರು ಧ್ವನಿಯಲ್ಲಿ ಹಾಡುವಂಥ ಹಾಡು. ಇದನ್ನು ಹೇಗೆ ನಿಭಾಯಿಸ್ತೀರಿ ಅಂತ ನನಗೆ ಒಂದು ಇಂಟ್ರೆಸ್ಟ್ ಇತ್ತು. ನೀವು ತುಂಬ ಕಂಟ್ರೋಲ್ಡಾಗಿ ತುಂಬ ಚೆನ್ನಾಗಿ ಆ ಫೇಡ್ ಇನ್ ಫೇಡ್ ಔಟ್ ಎಲ್ಲ ಕೊಟ್ಟು ಪ್ರೊಫೆಷ್ನಲ್ಲಾಗಿ ಹಾಡಿದ್ರಮ್ಮ. ಹೆಣ್ಣು ಹಡೆಯಲು ಬ್ಯಾಡ, ಎರವರಿಗೆ ಕೊಡಬ್ಯಾಡ. ವಿಶೇಷ ಅಂದರೆ ಬಹಳಷ್ಟು ತಾಯಿ ಮೇಲಿನ ಗೀತೆಗಳು, ಒಂಥರ ಎಮೋಷ್ನಲ್ ಮಾಡುವಂಥ ಗೀತೆಗಳೇ ಹೆಚ್ಚಾಗಿ ಇವತ್ತು ನಮ್ಮ ಈ ಸಂಚಿಕೆಗಳಲ್ಲಿ ಕಿವಿಗೆ ಬೀಳ್ತಾ ಇದೆ. ಸಂತೋಷ, ತಂದೆ ತಾಯಿಯ ಮೇಲೆ ನಿಮ್ಮ ಎಲ್ಲ ಪ್ರೀತಿಯನ್ನು, ಗೌರವವನ್ನು ಹಾಡಿನ ಮೂಲಕ ತೋರಿಸ್ತಾ ಇರೋದು. ಮತ್ತು ಅದರ ನಂತರವೂ ಸಮಾಜಕ್ಕೆ ಒಂದು ನೀವು ಮೆಸೇಜನ್ನು ಕೂಡ ಎಲ್ಲರೂ ಕೊಡ್ತಾ ಇರೋದು ಕೇಳಿದ್ರೆ ತುಂಬ ಸಂತೋಷ ಆಗುತ್ತೆ. ಹೋಪ್ ಇದೆಯಪ್ಪ, ಮುಂಬರುವ ಪೀಳಿಗೆಯಲ್ಲೂ ಏನೋ ಒಂದು ಹೋಪ್ ಕಾಣಿಸ್ತಾ ಇದೆ. ಓ, ಸಂಸ್ಕಾರ ಸಂಸ್ಕೃತಿ ಎಲ್ಲ ಉಳ್ಕೊಂಡು ಹೋಗುತ್ತೇನೋ ಅನ್ನೋಂಥ ಒಂದು ರಿಅಶ್ಯೂರೆನ್ಸ್ ಮನಸ್ಸಿಗೆ ಸಿಗ್ತಾ ಇದೆ. ತುಂಬ ಸಂತೋಷ. ಹೀಗೆ ಚೆನ್ನಾಗಿ ಹಾಡ್ಕೊಂಡು ಹೋಗಿಮ್ಮ. ಮತ್ತೊಮ್ಮೆ ನಾನು ಹೇಳಬೇಕು ಅಂದರೆ ಇದು ಪಲ್ಲವಿ ಚರಣ ಎಲ್ಲ ಸೇಮ್ ಟ್ಯೂನ್, ಆದರೆ ಇರುವ 4 ಸಾಲುಗಳಲ್ಲೇ ವೇರಿಯೇಷನ್ ಇದ್ದದ್ರಿಂದ ನಿಮಗೆ ಸ್ವಲ್ಪ ಕೆಲಸ ಇತ್ತು ಮಾಡಲಿಕ್ಕೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಚಾಲೆಂಜಿಂಗ್ ಹಾಡುಗಳನ್ನು ತಗೋಬೇಕು. ಓಕೆನಾ? ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ರಮ್ಯಾ ಅವರೇ, ಇದೊಂದು ಮೂಲ ಜಾನಪದ ಗೀತೆ. ಇದರಲ್ಲಿ ಅರ್ಥ ತುಂಬ ಎಷ್ಟು ಸೊಗಸಾಗಿದೆ ಅಂತ ಹೇಳಿದ್ರೆ, ಒಂದು ತಾಯಿ ಮಗಳ ಒಂದು ಸಂಭಾಷಣೆ ಅದು. ಇದರ ಲಿಂಕ್ ಹಾಗೆಯೇ ಮುಂದೆ ಹೋಗ್ತಾ ಇದ್ದಾವೆ, ಎಷ್ಟೋ ಪಲ್ಲವಿಗಳಿದ್ದಾವೆ. ಮತ್ತು ಎರವರಿಗೆ ಕೊಡಬೇಡ ಅಂತ ಕೊಟ್ಟಿದ್ದಾದಮೇಲೂ ಕೂಡ ಅವರಿಗೆ ಹಾರೈಸ್ತಾರೆ ಹೇಗಿರಬೇಕು ಅಂತ. ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು ಮಗಳೇ, ಒತ್ತಾಗಿ ನೀಡಿದರು ಉಣಬೇಕು, ಒತ್ತಾಗಿ ನೀಡಿದರು ಉಣಬೇಕು ಮಗಳೇ, ತವರಿಗೆ ಹೆಸರು ತರಬೇಕು. ಈ ಥರ ಎಷ್ಟೊಂದು ಅಂದರೆ ತಾಯಿ ಮಗಳಿಗೆ ಕಳಿಸ್ಕೊಡ್ಬೇಕಾದ್ರೆ ಹಂಗೆ ಕಳಿಸ್ಕೊಡಲ್ಲ. ಗಂಡನ ಮನೆಯಲ್ಲಿ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು, ಆ ಗೌರವ ಘನತೆ ಹೇಗೆ, ತವ್ರ ಮನೆ ಗೌರವ ಘನತೆ ಯಾಕೆ ಕಾಪಾಡಬೇಕು ಅನ್ನೋವಂಥ ಮಕ್ಕಳಿಗೆ ಹೇಳಿ ಮದುವೆ ಮಾಡಿಕೊಟ್ಟಂಥ ಉದಾಹರಣೆಗಳಿದ್ದಾವೆ. ಒಳ್ಳೆ ಹಾಡಮ್ಮ, ಅದು ಕೇಳಿದ್ರೆ ಒಂಥರ ರೋಮಾಂಚನ ಆಗ್ತದೆ ಈ ಹಾಡುಗಳಲ್ಲಿ. ಇಂಥದ್ದೆಲ್ಲ ಕೇಳಿದ್ರು. ಧನ್ಯವಾದಗಳಮ್ಮ ನಿಮಗೆ. ಥ್ಯಾಂಕ್ ಯು ಸರ್. ಭೈರವಿ ರಾಗವನ್ನು ಭಾವ ತುಂಬಿ ನುಡಿಸಿದಂಥ ಗಣೇಶ್ ಅವರನ್ನ ಒಂದ್ಸಲಿ ಚಪ್ಪಾಳೆಯಿಂದ ಅಭಿನಂದಿಸಬೇಕು. ಎಲ್ಲ ನಮ್ಮ ಈ ಕಾರ್ಯಕ್ರಮದ ಬೆನ್ನೆಲುಬೆ ನಮ್ಮ ವಾದ್ಯವೃಂದದವರು. ನಿಮಗೆಲ್ಲ ಧನ್ಯವಾದ. ಈ ವೇದಿಕೆಗೆ ಎಷ್ಟು ಒಳ್ಳೆ ಮೆರುಗನ್ನು ಕೊಡ್ತಾ ಇದ್ದೀರಿ, ಬಣ್ಣವನ್ನು ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಮುನಿರಾಜು ಸರ್. ಎಮ್ಮ ಮನೆಯಂಗಳದಿ ಬೆಳೆದ ಮಲ್ಲಿಗೆಯೊಂದನ್ನು ನಿಮ್ಮ ಮನೆಯಂಗಳಕ್ಕೆ ಅಂತ ಒಂದು ಭಾವಗೀತೆ ಇದೆ, ಕೇಳಿದಿರಾ? ವಿ ಸಿ ಅವ್ರದ್ದು. ಎಷ್ಟು ಭಾವನೆ ಇದೆ ಗೊತ್ತಾ ಆ ಹಾಡಲ್ಲಿ. ಅದೇ ಥರದ ಭಾವನೆ ಈ ಹಾಡಲ್ಲೂ ಇದೆ. ಹೆಣ್ಮಕ್ಳು ಅಂತಂದರೆ ಬೇರೆಯವ್ರು ನೋಡಿ. ಇದು ಹೆಂಗಿದೆ ಅಂದರೆ 18 ವರ್ಷ 20 ವರ್ಷ ಒಂದು ತವ್ರ ಮನೇಲಿ ಬೆಳೆದು ಹೆಣ್ಣುಮಗಳನ್ನು ಅಲ್ಲಿ ಆಡಿ ಪಾಡಿ ಬೆಳೆದು ಇಡೀ ಆ ಪ್ರದೇಶವನ್ನೇ ಬಿಟ್ಟು ತನಗೆ ಗೊತ್ತಿಲ್ಲದಿರೋ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಆ ಪ್ರದೇಶದಲ್ಲಿ ಆ ಮನೆಯ ವಾತಾವರಣಕ್ಕೆ ಹೊಂದ್ಕೊಂಡು ಅಲ್ಲಿ ಮನೆ ತೋರಿಸ್ತಿರಲಿಲ್ಲ ಯಾರೂ. ಗಂಡನ ಮನೆ ಹೆಂಗಿದೆ ಅಂತ ಯಾರೂ ಹೇಳ್ತಾ ಇರಲಿಲ್ಲ ಅಲ್ವಾ? ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಎಷ್ಟು ಜನ ಇದ್ದಾರೆ, ಮನೆ ಹೆಂಗಿದೆ, ಹೆಣ್ಮಕ್ಳು ನೋಡ್ತಾನೆ ಇರಲಿಲ್ಲ.
ಅಲ್ಲಿ ಹೋಗಿ ಆ ಇಡೀ ಕುಟುಂಬವನ್ನು ಮತ್ತೆ ತನ್ನ ಇದಕ್ಕೆ ತಗೊಂಡು ಎಲ್ಲರನ್ನ ನೋಡ್ಕೊಳ್ಳೋ ಅಂಥ ದೊಡ್ಡ ಶಕ್ತಿ ಹೆಣ್ಣುಮಗಳು ಅಲ್ವಾ. ಹಾಗಾಗಿ ಹಂಗೆಲ್ಲ ಭಾವನೆ ಬರುತ್ತೆ ಪಾಪ, ಹೆಣ್ಣಾಗಿ ಹುಟ್ಟೋದಕ್ಕಿಂತ ಅಂತ ಬರುತ್ತೆ. ಆದರೆ ಒಂದೇ ಮನೆ ದೀಪ ಬೆಳಗೋನು ಗಂಡು ಮಗ, ಎರಡೂ ಮನೆ ದೀಪ ಬೆಳಗೋಳು ಹೆಣ್ಣುಮಗಳು. ಒಳ್ಳೇದಾಗ್ಲಮ್ಮ, ಚೆನ್ನಾಗಿ ಹಾಡಿದ್ರಿ. ಸರ್ ನನ್ನಮ್ಮನೂ ಅಷ್ಟೇ, ಅವಳು ಅಮ್ಮ ಊರಲ್ಲಿ ಹೆಗ್ಗೋಡಲ್ಲಿ ಇರ್ತಾರೆ. ನನಗಿಬ್ಬರು ಮಕ್ಕಳಿದ್ದಾರೆ. ನಾನು ಇಲ್ಲಿಗೆ ಬರಬೇಕು ಅಂದ ತಕ್ಷಣ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. 1 ತಿಂಗಳು ಡ್ಯೂಟಿಗೆ ರಜೆ ಹಾಕಿ ನನ್ನ ಮಕ್ಕಳನ್ನ ನೋಡ್ಕೊಳಕ್ಕೆ ಬಂದಿದ್ದಾರೆ ಸರ್. ವೆರಿ ಇಮೋಷ್ನಲ್ ಜರ್ನಿ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ತಾಯಿ ತಂದೆ ಬಗ್ಗೆ ಹಾಡ್ತಿದ್ರಿ, ತಮ್ಮ ಅನುಭವಗಳನ್ನು ನಿಮ್ಮ ಭಾವನೆಯ ಮೂಲಕ, ನಿಮ್ಮ ಹಾಡುಗಳ ಮೂಲಕ ವ್ಯಕ್ತಪಡಿಸ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ರಮ್ಯಾ. ಥ್ಯಾಂಕ್ ಯು.